ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಶಿ ಮತ್ತು ನಕ್ಷತ್ರ. ನಾನು ಸಂಗೀತ. ಇವತ್ತಿನ ಟಾಪಿಕ್ ಬಂದು ಗೋಚಾರ ಫಲ. ಶುಕ್ರ ಬಂದು ಮಿಥುನ ರಾಶಿಗೆ ಪ್ರವೇಶ ಆಗಿದೆ ಮೇ 14ಕ್ಕೆ. ಮೇ 14ರಿಂದ ಜೂನ್ 20ವರೆಗೂ ಮಿಥುನ ರಾಶಿಲಿರುತ್ತೆ. ನಾವು ಗೋಚಾರ ಫಲನ ಲಗ್ನದ ಮುಖಾಂತರ ತಿಳ್ಕೊಳ್ಳೋಣ. ಸೂರ್ಯ ಬಂದು ಮೇ 15ರಿಂದ ಮೇಷದ ರಾಶಿಯಿಂದ ವೃಷಭ ರಾಶಿಗೆ ಬಂದಿದೆ. ಸೊ ಅದನ್ನು ನಾನು ನಾಳೆ ನಿಮಗೆ ಗೋಚಾರ ಫಲ ಸೂರ್ಯಂದು ನಾಳೆ ಹೇಳ್ತೀನಿ. ಇವತ್ತು ಶುಕ್ರಂದು ಗೋಚಾರ ಫಲ ಲಗ್ನದ ಪ್ರಕಾರ ಹೇಳ್ತೀನಿ. ಸೊ ಈಗ ಮೇಷ ಲಗ್ನದವ್ರಿಗೆ ಸಂಚಾರ ಅದು ಫಲ ಏನು ಅಂತಂತಂದರೆ, ಸ್ಟೂಡೆಂಟ್ಸ್ಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಓದೋ ವಿಚಾರದಲ್ಲಿ. ಹಾಗೂ ಜಾಬ್ ಮಾಡೋರಿಗೆ ಸ್ವಲ್ಪ ಆಲಸ್ಯ, ಮಾತಿನ ಚಕಮಕಿ. ಸೊ ಪ್ರಯತ್ನ ಮಾಡ್ತಾ ಇರೋರ್ಗೂ ಸ್ವಲ್ಪ ಸಿಗೋದು ಸ್ವಲ್ಪ ಕಷ್ಟ ಇದೆ. ಸೊ ಬಿಸ್ನೆಸ್ ಅವ್ರಿಗೆ ಮಾತ್ರ ಕಮಿಷನ್ ಬೇಸ್ಡ್ ಬಿಸ್ನೆಸ್ ಮಾಡೋರಿಗೆ ಪ್ರಾಫಿಟ್ ಚೆನ್ನಾಗಿದೆ. ಈ ಎಂಗೇಜ್ಮೆಂಟಲ್ಲಿ ಇದೆ ಅಲ್ಲ, ಲೆವೆಲಲ್ಲಿ ಇರೋ ಅಂಥ ಮ್ಯಾರೇಜ್ ಏನನ್ನ ಪ್ರಪೋಸಲ್ ಬಂದು ಎಂಗೇಜ್ಮೆಂಟ್ ಲೆವೆಲಲ್ಲಿ ಇದ್ದರೆ ಅದು ಸಕ್ಸಸ್ ಆಗುತ್ತೆ. ಸೊ ಮದುವೆ ಕಪಲ್ಸ್ಗೆ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ. ಹಾಗೂ ಮೈನರ್ ಮನಿ ಪ್ರಾಬ್ಲಮ್ ಇರುತ್ತೆ. ಹಾಗೂ ಹೆಲ್ತ್ ಇಶ್ಯೂಸು ಅಷ್ಟೇ, ಮೈನರ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಇದು ಮೇಷ ಲಗ್ನದವ್ರಿಗೆ. ಹಾಗೂ ಈ ಗೋಚಾರ ಫಲ ಅಪ್ಲೈ ಆಗೋದು ಬರೀ ದಶಾ ಭುಕ್ತಿ ಅಂತರ್ಭುಕ್ತಿ ಶುಕ್ರ ನಡೀತಿದ್ರೆ ಮಾತ್ರ, ಇಲ್ಲ ಅಂದರೆ ಇಲ್ಲ, ಎಲ್ರಿಗೂ ಅಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ವೃಷಭ ಲಗ್ನದವ್ರಿಗೆ. ವೃಷಭ ಲಗ್ನದವ್ರಿಗೆ ಜಾಬ್ ಚೆನ್ನಾಗಿದೆ, ಸ್ಟೂಡೆಂಟ್ಸ್ಗೆ ಎಕ್ಸಲೆಂಟ್ ಆಗಿದೆ. ಒಳ್ಳೆ ಇಂಟ್ರೆಸ್ಟ್ ಇಂದ ಅವ್ರ ಎಜುಕೇಷನಲ್ಲಿ ಮುಂದಕ್ಕೆ ಬರ್ತಾರೆ. ಕಾಂಪಿಟೇಷನ್ ಎಕ್ಸಾಮ್ ಬರ್ದಿರೋರೆಲ್ಲರಿಗೂ ಚೆನ್ನಾಗಿರುತ್ತೆ. ಸೊ ಹಾಗೂ ಜಾಬ್ ಕಡೆ ಚೆನ್ನಾಗಿರುತ್ತೆ. ಹೊಸ ಜಾಬ್ ಮಾಡ್ತಾ ಇರೋರ್ಗೂ ಅಡ್ಜಸ್ಟ್ ಆಗ್ತಾರೆ. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಸಿಗತ್ತೆ, ಬಿಸ್ನೆಸ್ಸಲ್ಲೂ ಎಕ್ಸಲೆಂಟ್ ಆಗಿರುತ್ತೆ. ಮ್ಯಾರೇಜಲ್ಲೂ ಚೆನ್ನಾಗಿದೆ. ಹೊಸ ಸಂಬಂಧ ಬಂತು ಅಂತಂದರೆ ಅದು ಸಕ್ಸಸ್ ಆಗೋ 99.9% ಸಕ್ಸಸ್ ಆಗುತ್ತೆ. ಹಾಗೂ ಹೆಲ್ತ್ ಮ್ಯಾಟ್ರನಲ್ಲಿ ಫುಡ್ ವಿಚಾರದಲ್ಲಿ, ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಹೆಲ್ತು ಚೆನ್ನಾಗಿರುತ್ತೆ. ಮನಿ ಫ್ಲೋನಲ್ಲಿ ನಿಮ್ಗೆ ಏನಂತ ಡಿಫಿಕಲ್ಟ್ ಇರೋದಿಲ್ಲ. ಇದು ವೃಷಭ ಲಗ್ನದವ್ರಿಗೆ. ಸೊ ನಾನು ನೆಕ್ಸ್ಟ್ ರೀಲಲ್ಲಿ ಇನ್ನು ಮಿಕ್ಕಿದ ಲಗ್ನದ್ದೇ ಹೇಳ್ತೀನಿ. ಸೊ ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.